ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಫೈನಲಿ ಇಡೀ ಇಂಡಿಯಾದ ಬಿಗ್ಗೆಸ್ಟ್ ಹಬ್ಬ ಅಂತ ಹೇಳ್ಬೇಕು. IPL ಇಸ್ ಬ್ಯಾಕ್ ಮಗ. 2025 IPL ಮತ್ತೆ ವಾಪಸ್ 2025 IPL ಖುಷಿ ಅಂದ್ರೆ ಏನ್ ಹೇಳ್ಬೇಕು ಅನ್ನೋದು ಅರ್ಥ ಆಗೋತ್ತು. ಆ ಪರಿ ಕ್ರೇಜ. ಅದು ಫಸ್ಟ್ನೇ ಮ್ಯಾಚ್ ಯಾರ್ದು ನಮ್ಮ RCB ಫಸ್ಟ್ನೇ ಮ್ಯಾಚ್ ಇಟ್ಟಿರಲಿಲ್ಲ. ಸೊ ನಮ್ಮ RCB ಕ್ರೇಜ ಆ ಪರಿ ಐತೆ ಅಂತ ಹೇಳ್ಬೇಕು. ಸೊ ಇವತ್ತು RCB ವರ್ಸಸ್ KKR ಒಂದ್ ಕಡೆ ರಜತ್ ಪಡಿದಾರ್ ಆದ್ರೆ ಇನ್ನೊಂದ್ ಕಡೆ ರಿಂಕು ಅವರು ಮತ್ತ ಅಜಿಂಕ್ಯ ರಹಾನೆ, ನಮ್ ಕಡೆ ಕಿಂಗ್ ಕೊಹ್ಲಿ, ಈ ತರ ಎಲ್ಲ ಸ್ಟಾರ್ಸ್ ವಾರ್ ಇರೋ ಮ್ಯಾಚ್ ಇವತ್ತ. ಸೊ ಸಾಕತ್ ಕ್ರೇಜ್ ಆಗಿರ್ತೈತಿ. ಆದ್ರೆ ಒಂದು ಅಡ್ಡಿ ಆಗೋ ಸಾಧ್ಯತೆ ಐತಿ. ಅದೇಂದ್ರು ಮಳೆ 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 ಇದೊಂದು ಅಡ್ಡಿ ಆಗೋ ಸಾಧ್ಯತೆ. ಸೊ ನಾವು ವರುಣ ದೇವಾಗ ಕೇಳ್ಕೊಂಡು ಸೊ ಇವತ್ತೇನು ಸ್ವಲ್ಪ ಮಳೆ ಆಗೋದು ಬೇಡ. ಸೊ ನಮ್ಮ RCB ಮ್ಯಾಚ್ ನಡ್ಲಿ. ಇದಕ್ಕೆ ಸೊ ಭಾಳ ಮೋಸ್ಟ್ ಅವೇಟೆಡ್ ಗೇಮ್ ಅಂತ ಹೇಳ್ಬೇಕು. ನಮ್ಮ RCB KKR ಇದಕ್ಕಾರ ನಮ್ಮ RCB ಹೊಸ ಕ್ಯಾಪ್ಟನು, ಹೊಸ ಕೋಚಿಂಗ್ ಸ್ಟಾಫ್ ಇಂತ್ರ ಹೊಸ ಎರ ಪ್ರಾರಂಭಿಸೈತೆ ಅಂತ ಹೇಳ್ಬೇಕು. ಕೋಚ್ ಸೊ ಅಲ್ಲಿ ಇದೆಲ್ಲ ಹೇಳಿದ್ರ ಭಾಳ ತಕೈತಿ. ಸೊ ಸೀದಾ ಮ್ಯಾಚಿಂಗ್ ಕಡೆ ಬಂದ್ಬಿಡು. ಸೊ ಇವತ್ತಿನ ಮ್ಯಾಚ್ ನಡೀತೈತಿ ಎಲ್ಲಿಂದ್ರ KKR ನ ಈಡನ್ ಗಾರ್ಡನ್ ಸ್ಟೇಡಿಯಂ ಈ ಮ್ಯಾಚ್ ನಡೀಲತೈತಿ. ಸೊ ಆಸ್ ಯು ನೋ ನಿಮ್ಗೆ ಗೊತ್ತೈತಿ KKR ಈಡನ್ ಗಾರ್ಡನ್ಸ್ ಅಂದ್ರೆ ಇದಕ್ಕೆ ಕ್ರಿಕೆಟ್ ಕಾಶಿ ಅಂತಾನೆ ಕರಿತಾರ. ಸೊ ಕ್ರಿಕೆಟ್ ಕಾಶಿ ಒಳಗೆ ಏನಂದ್ರೆ ಇಲ್ಲಿ ಚೇಸ್ ಮಾಡಿದವ್ರು ರನ್ ಮ್ಯಾಚ್ ಭಾಳ ಅಂದ್ರೆ ಮ್ಯಾಚ್ ಗೆದ್ದವರು ಚೇಸ್ ಮಾಡಿದವರು. ಸೊ ಇಲ್ಲಿ ಏನೈತಿ, ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಸ್ವಲ್ಪ ಸ್ಪಿನ್ನಿಂಗ್ ಹೆಲ್ಪ್ ಆಕೈತಿ. ಸೊ ಇವ್ರ ಪಿಚ್ ಕ್ಯೂರೇಟರ್ ಹೇಳಿದ ಪ್ರಕಾರ ಈ ಪಿಚ್ ನ 200 ರನ್ಸ್ ಅಂದ್ರೆ 200+ ರನ್ ಹೊಡಿಯೋಂಗ ಪಿಚ್ ತಯಾರಿಸಿರ್ತ. ಸೊ ಅಂದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೇಕು. ಮತ್ತೆ ಇವತ್ತು ಮಳೆ ಬರೋ ಕಾರಣ ಈ ಪಿಚ್ ನ ಏನೈತಿ ಸ್ವಿಂಗ್ ಮಾಡೋ ಬೌಲರ್ಸ್ ಎಫೆಕ್ಟಿವ್ ಅಂದ್ರೆ ಹೆವಿ ಎಫೆಕ್ಟಿವ್ ಆಕಾರು. ಸೊ ನಮ್ಮ RCB ಪರ ಭಾಳ ಹೆಲ್ಪ್ ಆಕೈತಿ. ಅದಕ್ಕಾರ ಭುವನೇಶ್ವರ್ ಕುಮಾರ್ ಅವ್ರು ಸ್ವಿಂಗ್ ಮಾಡ್ತಾರು, ಮತ್ತ ನಮ್ಮ ಯಶ್ ದಯಾಳ್ ಅವರು ಇವ್ರು ಎಡಗೆ ಭುವನೇಶ್ವರ್ ಕುಮಾರ್ ಅಂತ ಹೇಳ್ಬೇಕು. ಇವ್ರು ಒಳಗ ಹೊರಗೆ ಎರಡು ತರ ಸ್ವಿಂಗ್ ಮಾಡ್ತಾರೋ. ಸೊ ನಮ್ಮ RCB ಒಂಥರ ಮೇಲ್ಗೆ ಅಂತ ಹೇಳ್ಬೇಕು. ಇದಕ್ಕೆ ಸ್ವಿಂಗ್ ಒಳಗೆ ಇಬ್ರು ಸ್ವಿಂಗ್ ಕಿಂಗ್ ಅದಾರ. ನಮ್ಮ ಕಡೆ ಭುವನೇಶ್ವರ್ ಕುಮಾರ್ ಅವರು ಮೇನ್ ಸ್ವಿಂಗ್ ಕಿಂಗ್ ಅದಾರ. ಅವ್ರ ಕಡೆ ನಮ್ಮ ಕಡೆ ಇನ್ನೊಬ್ರು ಯಶ್ ದಯಾಳ್ ಅವರು ಸ್ವಿಂಗ್ ಮಾಡ್ತಾರ. ಸೊ ನಮ್ಮ RCB ಹೆಲ್ಪ್ ಆಕೈತಿ ನಾ ಅನ್ಕೋತೀನಿ. ಸೊ ಅವ್ರ ಕಡೆ ಅದಾರ, ಹರ್ಷಿತ್ ರಾಣಾ ಅದಾರ, ವೈಭವ್ ಅವರು ಅದಾರ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಕೈತಿ. ಮತ್ ನೂಕಿ ಒಬ್ರು ಅದಾರು. ಸೊ ನೋಡ್ಬೇಕು ಎರಡು ಕಡೆ ಬಾಲಿಂಗ್ ಏನೈತಿ ಚಲೋನ ಐತಿ. ಸೊ ಇನ್ನ ಇದ್ರ ವಿಕೆಟ್ ವೆದರ್ ರಿಪೋರ್ಟ್ ಬಂದ್ರೆ ಇಲ್ಲಿ ಏನೈತಿ ಸದ್ಯಕ್ಕೆ ಈಗಿನ ಪ್ರಕಾರ 45% ಐತಿ. ಮೊದಲ ಏನಾಯ್ತು 85-95 ತೋರ್ಸ್ಲತ್ತಿತ್ತು. ಸೊ ಅದು ಕಮ್ಮಿ ಆಗಿ ಈಗ 45ಕ್ಕೆ ಬಂದೈತಿ. ಹೋಗ್ತಾ 18ಕ್ಕೆ ಬರ್ತೈತಿ ಅಂತ ಪ್ರಿಡಿಕ್ಷನ್ ಅದಾವ. ಸೊ ಮಳಿ ಆಗದೆ ಇರ್ಲಿತ್ತ ನಾವ್ ಅನ್ಕೋತೀವಿ. ಸೊ ಇನ್ನ ಇವತ್ತಿನ ಮೇನು ಸ್ಕ್ವಾಡ್ ಪ್ಲೇಯಿಂಗ್ ಅಪ್ಡೇಟ್ ಅಂದ್ರೆ ಒಬ್ರು ಡೆಬ್ಯೂಟೆಂಟ್ ಬರೋದಾರ್ತು. ಅದು ಯಾವ ಡೆಬ್ಯೂಟೆಂಟ್ ಅಂದ್ರೆ ಅದು ಜಾಕೋಬ್ ಬೆಥೆಲ್ ಅವರು. ಸೊ RCBಗೆ ಫಸ್ಟ್ನೇ ಮ್ಯಾಚ್ಗೆ ಅಂದ್ರೆ ಇವತ್ತಿನ ಫಸ್ಟ್ನೇ ಮ್ಯಾಚ್ಗೆ ಜಾಕೋಬ್ ಬೆಥೆಲ್ ಅವರು ಡೆಬ್ಯೂಟೆಂಟ್ ಅದಾರ್ತೆ ರಿಪೋರ್ಟ್ಸ್ ಅದಾವ. ಸೊ ಇವತ್ತು ಆಡ್ತಾರ ನೋಡ್ಬೇಕು. ರಿಪೋರ್ಟ್ಸ್ ಬಂದಿದ್ದ ಪ್ರಕಾರ ಆಡ್ತಾ ಇರ್ತ. ಅದು ಯಾರ ಜಾಗದಾಗ ಐತೆ ಅಂದ್ರ ಟೀಮ್ ಡೇವಿಡ್ ಅವ್ರ ಜಾಗದಾಗ ನಮ್ಮ ಜಾಕೋಬ್ ಬೆಥೆಲ್ ಅವ್ರು ಆಡ್ತಾ ಇರ್ತ. ಸೊ ಅವರು ಯಾವ ಪೊಸಿಷನ್ ಆಡ್ತಾ ಇರ್ತ ಈಗ ಪ್ಲೇಯಿಂಗ್ ನೋಡು. ಸೊ ಟಕಾರ್ನಾಗ ಈ ಕಡೆ KKR ದವ್ರ ಕಡೆ ನೋಡ್ರ ಇವರು ಏನೈತಿ ವೆಲ್ ಸ್ಟಡಿಡ್ ಸ್ಕ್ವಾಡ್ ಐತಿ. ಸ್ವಲ್ಪ ಇದು ಐತಿ ಅಷ್ಟೇ. ಇನ್ನ ತಡ ಮಾಡಲ ಟಕಾರ ನಮ್ಮ ಪ್ಲೇಯಿಂಗ್ ಇಲೆವನ್ ಕಡೆ ಹೋಗ್ಬಿಟ್ಟು RCB ಪ್ಲೇಯಿಂಗ್ ಇಲೆವನ್ ಕಡೆ RCB ಪ್ಲೇಯಿಂಗ್ ಇಲೆವನ್ ಎಲ್ಲ ಒಂಥರ ಬೈಪಟದಂಗ ಐತಿ ಅಂತ ಹೇಳ್ಬೇಕು. ಆದ್ರೆ ಒಂದ್ ಸ್ವಲ್ಪ ಚೇಂಜ್ ಐತಿ. ಇವತ್ತು ಆಡು ಪ್ಲೇಯಿಂಗ್ ಇಲೆವನ್ ಇದು ಒಂದು ನನಗೆ ಸ್ಪಟ್ಟಿಗೆ ಒಂದು 100% ಕೊಡ್ತೀನಿ. ಇದು ಆಡು ಪ್ಲೇಯಿಂಗ್ ಇಲೆವನ್ ಅಂತ ಹೇಳತ್ತೆ. ಆ ಪ್ಲೇಯಿಂಗ್ ಇಲೆವನ್ ಅಂದ್ರ ಓಪನಿಂಗ್ ಒಳಗೆ ನಮ್ಮ ವಿರಾಟ್ ಕೊಹ್ಲಿ, ಸ್ಪಿಲ್ಸ್ ಆಲ್ರೌಂಡರ್ ಇದ್ದ ಇರ್ತಾರೋ. 3ನೇ ನಂಬರ್ ಏನೈತಿ ಅಲ್ಲಿ ಬಂದು ದೇವದತ್ ಪಡಿಕಲ್ ಅವ್ರು ಆಡೋ ಸಾಧ್ಯತೆ ಐತಿ. ಮೊನ್ನೆ ನೀವು ಪ್ರಾಕ್ಟೀಸ್ ಮ್ಯಾಚ್ ಒಳಗೆ ನೋಡಿರ್ಬೋದು 48 ಬಾಲಿಗೆ 83 ರನ್ ಹೊಡೆದಾರು. ಸೊ ಅದಕ್ಕೆ ಕಾನ್ಫಿಡೆನ್ಸ್ ನಂದಾರ RCB ಮ್ಯಾನೇಜ್ಮೆಂಟ್ಗೆ. ಸೊ ಅವ್ರು 3ನೇ ನಂಬರ್ ಆಡೋ ಸಾಧ್ಯತೆ ಐತಿ. 4ನೇ ನಂಬರ್ ನಿಮ್ಗೆ ಗೊತ್ತೈತಿ ಯಾರು ಬರ್ತಾ ಇರ್ತಿ ಹೋಟೆಲಲ್ಲಿ ಕೊಡ್ತಾರೆ ಅನ್ನ ಸಾರು ಸ್ಪಿನ್ನರ್ಸ್ಗೆ ಹೊಡಿಯೋದು ನಮ್ಮ ರಜತ್ ಪಡಿದಾರು. ಸೊ ನಮ್ಮ ರಜತ್ ಅಣ್ಣ 4ನೇ ನಂಬರ್ ಬರ್ತಾರೋ. ಇನ್ನು 5ನೇ ನಂಬರ್ ಯಾರು ನಿಮ್ಗೆ ಗೊತ್ತೈತಿ ಅದು ನಮ್ಮ ಜಿತೇಶ್ ಶರ್ಮಾ. ಒಳ್ಳೆ ಫುಲ್ ಎಲ್ಲ ಕಡೆ ಸ್ಟೇಟ್ಮೆಂಟ್ ಅಂದ್ರೆ ಬೆಂಕಿ ಸ್ಟೇಟ್ಮೆಂಟ್ ಕೊಡ್ಲತ್ತಾರ ನಮ್ಮ ಜಿತೇಶ್ ಶರ್ಮಾ ಅವರು. ಸೊ ಅದನ್ನ ಕಂಟಿನ್ಯೂ ಮಾಡ್ಲಿ ಮ್ಯಾಚ್ ಒಳಗೋತೀವಿ. ಇನ್ನ 6ನೇ ನಂಬರ್ ಅಲ್ಲಿ ಏನೈತಿ ಇಲ್ಲಿ ಬಂದು ಜಾಕೋಬ್ ಬೆಥೆಲ್ ಅವರು ಆಡೋ ಸಾಧ್ಯ ಇದು ಲಿಯಾಮ್ ಲಿವಿಂಗ್ಸ್ಟನ್ ಬರ್ತದ. ಸೊ ಸಾರಿ 5ನೇ ನಂಬರ್ ಲಿಯಾಮ್ ಲಿವಿಂಗ್ಸ್ಟನ್ ಆಡ್ತಾರ. 6ನೇ ನಂಬರ್ ಏನೈತಿ ಅಲ್ಲಿ ಬಂದು ಜಿತೇಶ್ ಶರ್ಮಾ ಅವ್ರು ಆಡ್ತಾರೋ. ಮತ್ತ 7ನೇ ನಂಬರ್ ಅಲ್ಲಿ ಯಾರ ಅಂದ್ರ ಅಲ್ಲಿ ಬಂದು ಜಾಕೋಬ್ ಬೆಥೆಲ್ ಅವ್ರ ಮ್ಯಾಲ ಆಡ್ತಾರೋ. ಸೊ ನಂಬರ್ ವೈಸ್ ಹೇಳತ್ನ ಅಷ್ಟೇನಾ. ಜಾಕೋಬ್ ಬೆಥೆಲ್ ಅವ್ರು ಲಿಯಾಮ್ ಲಿವಿಂಗ್ಸ್ಟನ್ ಇಂದ ಮೊದ್ಲು ಆಡ್ತಾರೆ. ಅದಕ್ಕೆ ಇವರು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್. ಸೊ ಅದಕ್ಕೆ ಇವ್ರಾಗಿನ ಜಿತೇಶ್ ಶರ್ಮಾಗಿಂದ ಇವರು ಕೃಣಾಲ್ ಪಾಂಡ್ಯ ಅವರು ಸೂಪರ್. ಇದಕ್ಕೆ ಮಿಡ್ಲ್ ಓವರ್ಸ್ ನ ಬಾಲು ಸ್ಪಿನ್ ಮಾಡಿ ರನ್ ಕೊಡೋರು ಅವರು. ಬಟ್ ಬ್ಯಾಟಿಂಗ್ ಒಳಗೆ ಸ್ವಲ್ಪ ವಿದ್ಯುತ್ ಅಂತ ಬ್ಯಾಲೆನ್ಸ್ ತೊಗೊಂಡ್ಬಿಡ್ತಾರ. ಅದಕ್ಕೆ ಇನ್ನ 8ನೇ ನಂಬರ್ ಯಾರಪ್ಪ ಇದು 8ನೇ ನಂಬರು 9ನೇ ನಂಬರ್ ಯಾರು ಅಂದ್ರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು. ಸೊ ಸ್ವಿಂಗ್ ಇಸ್ ಕಿಂಗ್ ಅನ್ನೋರ್ತ ನಮ್ಮ ಕಡೆ ಭುವನೇಶ್ವರ್ ಕುಮಾರ್ ಸ್ವಿಂಗ್ ಮಾಡಿದ್ರು 1 ನಂಬರು.
ಮತ್ತು ಪ್ರಾಕ್ಟೀಸ್ ಒಳಗೆ ಭಾರಿ ಬೌಲಿಂಗ್ ಮಾಡ್ಲತ್ತಾರ ತಿಪ್ಪಡ್ಸೋದು. ಸೊ ಅದನ್ನ ಮ್ಯಾಚ್ ಒಳಗೆ ಕಂಟಿನ್ಯೂ ಮಾಡ್ಲತ್ತ ನಮ್ಮ ಆಶಯ. ಮತ್ತು ನಾವು 10ನೇ ನಂಬರ್ ಯಾರು ಅಂದ್ರೆ ನಮ್ಮ ಯಶ್ ದೇವಣ್ಣ. ಹೋದ ವರ್ಷ ಭಾರಿ ಬೌಲಿಂಗ್ ಮಾಡ್ರು. ಸೊ ಅದನ್ನ ಈ ಸಲ ಕಂಟಿನ್ಯೂ ಮಾಡ್ಲತ್ತಿದ್ವಿ. ಇನ್ನು 11 ನಂಬರ್ ಯಾರು ಅಂದ್ರೆ ಅದು ಜೋಶ್ ಹ್ಯಾಸಲ್ವುಡ್. ಸೊ ಇಫ್ ಅವ್ರು ಫಿಟ್ ಆದ್ರೆ ಅವರು, ಇಲ್ಲಕರ ಅವ್ರ ಬದಲಿ ಯಾರು ನೆಗೆಟಿವ್ ಅವ್ರು ತುಷಾರ್ ಅವ್ರು ಬರೋ ಸಾಧ್ಯತೆ ಐತಿ ರಿಪೋರ್ಟ್ಸ್ ಪ್ರಕಾರ. ನೋಡ್ಬೇಕು, ಹ್ಯಾಸಲ್ವುಡ್ ಅವ್ರು ಆಡೋ ಸಾಧ್ಯತೆ ಅಂತೂ ಐತಿ. ಒಂದು 90% ಐತಿ. 10% ಅವ್ರು ಇರ್ಕೊಂಡು ತುಷಾರ್ ಅವ್ರ ಮೇಲೆ ನಮ್ಮ RCB ಇದು ಮಾಡ್ಕೊತೈತಿ. ಸೊ ಏನು ತೊಂದ್ರೆ ಅಂತೂ ಇಲ್ಲ. ಸೊ ಸೂಪರ್ ಆಗಿರೋದು ಮ್ಯಾಚ್ ಅಂತ ನಾನು ಪ್ರಿಡಿಕ್ಷನ್ ಪ್ರಕಾರ ಇವತ್ತು ಹೇಳ್ಬೇಕಾರ RCB ಗೆಲ್ತೈತ ಐತಿ. ನೋಡ್ ಏನಾಗತ್ತೆ ಅಂತ ಹೇಳಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಂಗೈತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.